ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಡೇ 16 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ಈವ್ನಿಂಗ್ ನಾನು ಆಫೀಸಿಂದ ಬರಬೇಕಾದ್ರೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಬೆಳಗ್ಗೆಯಿಂದ ರುಟೀನ್ ಆಗಿತ್ತು, ಸೊ ಅದಕ್ಕೆ ಬೆಳಗ್ಗೆನೇ ನಾನೇನು ಸ್ಟಾರ್ಟ್ ಮಾಡೋದಕ್ಕೆ ಹೋಗಲಿಲ್ಲ. ಆ್ಯಂಡ್ ಶ್ರೀ ಬರ್ತಾ ಇದ್ದಾನೆ ನನ್ನ ಪಿಕ್ ಮಾಡೋದಕ್ಕೆ. ಆ್ಯಂಡ್ ಯೂಶ್ವಲಿ ಪಿಕ್ ಮಾಡೋದಕ್ಕೆ ಅಂತ ಬರ್ತಾನೆ. ಸೊ ನಾವಿಬ್ಬರು ಸೇರಿ ಪಾರ್ಕಿಂಗ್ ಲಾಟ್ಗೆ ನಡ್ಕೊಂಡು ಹೋಗ್ತೀವಿ ಇಲ್ಲಿಂದ. ಸೊ ಮನೆಗೆ ಬರೋ ಅಷ್ಟರಲ್ಲಿ ಪಾಪುನ ಮಲಗ್ಸೋಕ್ಕೆ ಟ್ರೈ ಮಾಡ್ತಾಯಿದ್ರು ನಮ್ಮ ಅತ್ತೆ. ಬಟ್ ಅವಳು ಮಲ್ಕೊಂಡಿರೋ ತೊಟ್ಲಲ್ಲಿ ಆಟ ಆಡ್ತಾನೆ ಇದ್ಲು. ಸೊ ಶ್ರೀ ಸ್ವಲ್ಪ ಟೈಮ್ ಎತ್ಕೊಂಡಿದ್ರು. ಆ ಮೀನ್ ವೈಲಲ್ಲಿ ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಅಪ್ ಆದೆ. ಸೊ ನನಗೆ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ. ಸೊ ಎಲ್ಲೋ ಸಿಕ್ತಂತೆ, ಅದಕ್ಕೆ ತೊಗೊಂಬಂದಿದ್ದಾರೆ ಶ್ರೀ. ಅದಕ್ಕೆ ಉಪ್ಪು ಖಾರ ಹಾಕೊಂಬಂದು ಕೊಟ್ಟಿದ್ದಾರೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಆಗೋಷ್ಟರಲ್ಲಿ ನಮ್ಮ ಅತ್ತೆ ಟೀ ಮಾಡಿಕೊಟ್ರು. ನಾನು ಆಲ್ರೆಡಿ ಹೇಳಿದ್ದೀನಿ, ನಂಗೆ ಬೆಳಗ್ಗೆ ಸಾಯಂಕಾಲ ಕಂಪಲ್ಸರಿ ಟೀ ಇರಲೇಬೇಕು. ಆಫೀಸಿಂದ ಬಂದಿದ್ದ ತಕ್ಷಣ ಬೆಳಗ್ಗೆ ಎದ್ದೋಳು ಅಷ್ಟರಲ್ಲಿ. ಸೊ ಅದಕ್ಕೆ ಈಗ ನಾನು ಶ್ರೀ ಸೇರಿಕೊಂಡು ಟೀ ಕುಡಿತಾ ಇದ್ದೀವಿ. ನಮ್ಮ ಪಾಪು ಆಲ್ಮೋಸ್ಟ್ ನಮ್ಮ ಜೊತೆನೇ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ಲು. ಆ್ಯಂಡ್ ಟೆಡಿ ಬೇರ್ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾಳೆ ಅವಳು. ಸೊ ಅದಕ್ಕೆ ಅದನ್ನ ಆಟ ಆಡಬೇಕಾದ್ರೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಆ್ಯಂಡ್ ನಾನು ಹೇಳಿದ್ದೆ. ಆ್ಯಂಡ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ನಾನು ಐಸ್ ಕ್ರೀಮ್ ಮಾಡಿದ್ದು ಟೆಂಡರ್ ಕೋಕೋನಟ್ ಯೂಸ್ ಮಾಡಿ. ಸೊ ಅದಕ್ಕೆ ಇವಾಗ ತಿನ್ನೋಣ ಅಂತ ನಾನು ಶ್ರೀ ಕುತ್ಕೊಂಡು ತಿಂತಾ ಇದ್ದೀವಿ ಸ್ವಲ್ಪ. ಸೊ ತುಂಬ ಚೆನ್ನಾಗಿ ಬಂದಿತ್ತು. ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡಿ ಮನೇಲಿ. ಕಮ್ಮಿ ಇಂಗ್ರೀಡಿಯೆಂಟ್ಸ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಸೊ ಡಿನ್ನರ್ಗೆ ಬದನೆಕಾಯಿ ಗೊಜ್ಜಿಕ್ಸಿದ್ದಾರೆ ನಮ್ಮ ಅತ್ತೆ. ಸೊ ನಾನು ಅದೇ ತಿಂತಾ ಇದ್ದೀನಿ. ನಂಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ನಮ್ಮ ಪಾಪು ವಾಕರಲ್ಲಿ ಆಟ ಆಡ್ತಾ ಇದ್ದಾಳೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಆ್ಯಂಡ್ ಒಂದು ಆರ್ಡರ್ ಮಾಡಿದ್ದೆ. ನಮ್ಮ ಪಾಪು ಇವಾಗೆಲ್ಲ ಕ್ರಾಲ್ ಮಾಡ್ತಾಳೆ. ಸೊ ಆ ಕಾರಣಕ್ಕೆ ಸ್ವಲ್ಪ ಕೈಗೆ ಕಾಲಿಗೆ ಎಲ್ಲನೂ ಸೇಫ್ಟಿ ಇರಲಿ ಅನ್ನೋ ಕಾರಣಕ್ಕೆ ಇದನ್ನು ಆರ್ಡರ್ ಮಾಡಿ ತರಿಸಿದ್ದೆ. ತುಂಬಾ ಉಪಯೋಗ ಆಗುತ್ತೆ ಬೇಬೀಸ್ಗೆಲ್ಲನೂ. ನಿಮಗೂ ಇಷ್ಟ ಆದರೆ ತೊಗೋಬೋದು. ನಾನು ಮೀಶೋದಲ್ಲಿ ತೊಗೊಂಡಿದ್ದು ಆರ್ಮ್ಸ್ ಆ್ಯಂಡ್ ಲಿಮ್ಸ್ಗೆ ಸೇಫ್ಟಿ ಆಗಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.